ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ KS. ಇವತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಏನಂದರೆ ಹಳೆ ಮನೆ ವಿಡಿಯೋ. ಇದರಲ್ಲಿ ಯಾವ ಥರ ಮನೆ ತೋರಿಸ್ತಿದ್ದೀನಿ ಅಂದರೆ, ನಾವು ನೀವುಗಳೆಲ್ಲ ಇದ್ದಿದ್ದು ನಮ್ಮ ಜನ್ರೇಷನ್ ಅಂದರೆ 90s ಕಿಡ್ಸು, ಅದಕ್ಕಿಂತ 80s ಅವ್ರುಗಳೆಲ್ಲ ಬೆಳೆದಿದ್ದ ಮನೆಗಳು. ಈಗ ಯಾವುದು ಈ ಥರ ಮನೆಗಳು ಸಿಗಲ್ಲ ಬಿಡ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಹೋಗಿದ ತಕ್ಷಣ ಬಾಗಿಲು, ಅದು ಕೂಡ ಹಳೆ ಸ್ಟೈಲಲ್ಲೇ ಅದ್ರ ಬಾಗಿಲು. ಅಲ್ಲಿ ಜಗಲಿ ಅಂತಾರಲ್ವ, ಅದು ಫಸ್ಟ್ ಹೋಗಿದ ತಕ್ಷಣ ಸಿಗುತ್ತೆ. ಆ ಜಗಲಿ ಹತ್ರ ಇದು ಫಸ್ಟ್ ರೂಮು. ಆ ರೂಮೆಲ್ಲ ಅವ್ರು ಏನೂ ಆಲ್ಟ್ರೇಷನ್ ಮಾಡಿಲ್ಲ, ಅದನ್ನೇ ಹಳೆ ಮನೆಯೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ. ಈ ಮನೇನ ಇದು ಯಾರ್ದು ಅಲ್ಲ ಮನೆ, ನಮ್ಮ ಮನೆಯವರ ತಾತಂದು, ಅಂದರೆ ಅಮ್ಮ ಅವರ ಅಪ್ಪ ಅವ್ರದ್ದು. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ನನಗೆ ತುಂಬ ಈ ಮನೆಗಳೇ ಇಷ್ಟ ಆಗ್ತದೆ. ಈಗಿನ ಹೊಸ ಮನೆ ನಾವು ಎಷ್ಟೇ ಲಕ್ಷ ಲಕ್ಷ ಖರ್ಚು ಮಾಡಿ ಕಟ್ಸಿದ್ರೂ ಕೂಡ ಇದರಷ್ಟು ಫೀಲ್ ಕೊಡೋದು ಇಲ್ಲ, ಇದರಷ್ಟು ನೆನಪುಗಳನ್ನು ಕೊಡಲ್ಲ. ನೋಡಿ, ಇದು ಹಳೆ ಫೋಟೋಸು. ನಾವು ಮೊಬೈಲ್ ಬಂದಿದೆ, ಏನೇನೋ ಬಂದಿದೆ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೆ, ಆದರೆ ಆ ಹ್ಯಾಪಿನೆಸ್ಸು, ಆ ಫೋಟೋ ನೋಡಿದಾಗ ಸಿಗೋಂಥ ಖುಷಿ ಇನ್ನು ಯಾವಾಗಲೂ ಸಿಗೋಲ್ಲ. ಇದಾವಾಗಲೇ ನೆಕ್ಸ್ಟ್ ಜನ್ರೇಷನ್ನು, ಅಂದರೆ ಸ್ವಲ್ಪ ಕಲರ್ ಫೋಟೋಸ್, ಅದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು. ನೋಡಿ ಅವಾಗೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಮನೇಲಿ ಅಮ್ಮಂದಿರು ಇರ್ತಿದ್ರಲ್ವ, ಅವರೇ ಮಾಡ್ತಿದ್ರು ಈ ಥರ ಎಲ್ಲ ಫೋಟೋ ಫ್ರೇಮ್ಸು, ಅದು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ತೋರಣ ಎಲ್ಲ ಹಳೇ ಸ್ಟೈಲು, ಹಳೇ ಥರ ತೋರಣಗಳು. ಈಗ ಟಿ ವಿ ಅದೆಲ್ಲ ಈಗ ತಂದಿಟ್ಟಿದ್ದಾರೆ. ನೋಡಿ ಇದು ಹೋಗಿದ ತಕ್ಷಣ ಹಾಲ್ ಅಂತೀವಲ್ಲ, ಅದು ಹಾಲು. ಮತ್ತು ಆಮೇಲೆ ನೋಡಿ ಎಲ್ಲ ರಂಗೋಲಿಗಳೆಲ್ಲ ಬಣ್ಣದಲ್ಲಿ ಹಾಕ್ತಿದ್ರು ಅವಾಗ. ಇವಾಗೆಲ್ಲ ಗ್ರಾನೈಟ್ಸ್ ಬಂದುಬಿಟ್ಟಿದೆ, ಕಲರ್ ಕಲರ್ ಹಾಕಿಸ್ಕೊಂತೀವಿ. ಬಟ್ ಆಗಿನ ನೆನಪುಗಳೇ ಒಂಥರ ತುಂಬ ಚೆನ್ನಾಗಿರ್ತದೆ. ಹೋಗಿದ ತಕ್ಷಣ ಈ ಥರ ಇದೆ. ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಎಲ್ಲ ಇನ್ನೂ ಹಂಗೆ ಇಟ್ಟಿದ್ದಾರೆ, ಮತ್ತು ಗೋಡೆಗೆ ಹಾಕಿದ್ದಾರೆ. ಇದು ಜಂತೆ ಮನೆ, ಹಳೆ ಕಾಲದ್ದು, ಇನ್ನೂ ಹಂಗೆ ಇಟ್ಟು. ನೋಡಿ ಇದು ನಾವು ಬೀಸಣಿಗೆ, ಈಗ AC ಕೂಲರ್ಸು ಏನೇನೋ ಬಂದಿದೆ ಕಣ್ರಿ. ಬಟ್ ಅವಾಗೆಲ್ಲ ಸೆಕೆ ಪಟ್ಟೆ ಅಂತ ಹೇಳ್ತಿದ್ವಿ ನಾವು ಅದನ್ನು. ಇನ್ನು ರೊಟ್ಟಲೆಲ್ಲ ಮಾಡ್ತಿದ್ರು, ಅದು ಬಿದಿರಿನಲ್ಲಿ ಮಾಡಿರೋದು. ನೋಡಿ ಹಳೆ ಫೋಟೋಸ್ ಎಲ್ಲ ಹಂಗೆ ಇಟ್ಟಿದ್ದಾರೆ. ಇದೆಲ್ಲ ಆಗಿನ ಕಾಲದ ಫೋಟೋಸೇ, ಅವ್ರ ತಾತನ ಕಾಲದ್ದು. ಯಾವುದು ಕೂಡ ಚೇಂಜ್ ಮಾಡಿಲ್ಲ. ಇವಾಗೆಲ್ಲ ಬ್ಯಾಂಗಲ್ ಆರ್ಗನೈಸರ್ಸ್ ಅಂತೆ, ಅದಂತೆ ಇದಂತೆ ಅಂತ ಬಂದಿದೆ. ಬ್ಯಾಂಗಲ್ ಹಾಕ್ಲಿಕ್ಕೆ ಅವಾಗೆಲ್ಲ ಅದೇ ಥರ ತೋರಿಸ್ತಿದ್ರು, ಸ್ಟ್ಯಾಂಡ್ ಥರ ಇರೋದು. ನೋಡಿ ಇದೆಲ್ಲ ಕುಂದನ್ಸಲ್ಲಿ, ಮತ್ತು ಆಮೇಲೆ ಕ್ರೋಶ ವರ್ಕು ಎಲ್ಲ ಮಾಡೋರು ಅವಾಗಿನವರೆಲ್ಲ. ನೋಡಿ ಏನು ಸಕ್ಕದಾಗಿ ಮಾಡಿದ್ದಾರೆ ಅಂತ. ಇವಾಗೆಲ್ಲ ಮಿಷಿನರೀಸ್ ಬಂದಿದೆ, ಅದರಲ್ಲೇ ಮಾಡ್ತಾರೆ. ಇದು ಖಜಾನೆ, ತಾತ ಎಲ್ಲ ದುಡ್ಡು ಇದರಲ್ಲಿ ಇಡ್ತಿದ್ರಂತೆ. ನಮ್ಮ ಮನೆಯವ್ರ ತಾತ ಮೇಸ್ಟ್ರಾಗಿದ್ರಂತೆ, ಹಂಗಾಗಿ ಎಲ್ಲ ಮನೆ ಎಲ್ಲ ಅವರೇ ನೋಡ್ಕೊತಿದ್ರಂತೆ. ಇವ್ರು ಹೇಳ್ತಾರೆ ಅವ್ರ ನೆನಪುಗಳನ್ನೆಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟು ದಿನ ಆದರೂ ಅದನ್ನು ಕೆಡವಿ ಹೊಸ ಮನೆ ಕಟ್ಟಿದೆ. ಹಳೆ ಮನೆಯೇ ನೀಟಾಗಿ ಇಟ್ಕೊಂಡಿದ್ದಾರೆ. ಅವ್ರ ಚಿಕ್ಕಮ್ಮ ಇದೆ, ಅಂದರೆ ನಮ್ಮ ಅತ್ತೆಯವರ ಚಿಕ್ಕಮ್ಮ ಇದ್ದಾರೆ ಇವಾಗ ಇನ್ನೂ ಈ ಮನೆಯಲ್ಲಿ. ಅವ್ರು ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಮನೇನ. ನೋಡಿ ಅವಾಗಿನ ವೈರ್ ಬ್ಯಾಗ್ಗಳು ಅದೆಲ್ಲ ನೋಡಿ ಏನು ಚೆನ್ನಾಗಿದೆ. ಇನ್ನು ಆವಾಗಿಂದ ಅದು ತುಂಬ ವರ್ಷದ ಹಿಂದಿನ ಬ್ಯಾಗ್ಗಳು ಇನ್ನೂ ಚೆನ್ನಾಗಿಟ್ಕೊ. ಇದು ನೋಡಿ ದೊಡ್ಡ ಟ್ರಂಕ್ ಇದೆಯಲ್ವಾ, ಅವಾಗೆಲ್ಲ ಬೀರುಗಳಿಲ್ಲ, ಎಲ್ಲರ ಬಟ್ಟೆಗಳು ಹಿಂಗೆ ಅವ್ರವ್ರ ಬಟ್ಟೆನ ನೀಟಾಗಿ ಗಂಟು ಕಟ್ಬಿಟ್ಟು ಇದರಲ್ಲಿ ಇಟ್ಕೊಂತಿದ್ರಂತೆ. ಅವ್ರವ್ರ ಬಟ್ಟೆ ಗಂಟು ಬಟ್ಟೆಗಳು ತಗೊಂಡು ಮತ್ತೆ ಅದರಲ್ಲೇ ಇಡಬೇಕಿತ್ತಂತೆ. ಅದನ್ನು ಕೂಡ ಬಿಸಾಕಿಲ್ಲ ಆಂಟಿ, ನೀಟಾಗಿ ಆರ್ಗನೈಸರಾಗಿ ಇಟ್ಕೊಂಡಿದ್ದಾರೆ. ಹಳೆ ಕಾಲದ ವಸ್ತುದ ಮುಂದೆ ಹೊಸದು ಏನೂ ಇಲ್ಲ ಕಣ್ರಿ. ಇದು ಮರಗಳು ಗೊತ್ತಲ್ವಾ, ಇವಾಗೆಲ್ಲ ಪ್ಲಾಸ್ಟಿಕ್ ಬಂದುಬಿಟ್ಟಿದೆ. ಬಟ್ ಅವಾಗ ಬಿದಿರಿಂದ ಬರ್ತಿತ್ತು, ಅದಕ್ಕೆ ಗಂಜಲ ಇರುತ್ತಲ್ವ, ಹಸುವಿಂದು, ಅದರಲ್ಲಿ ಕೋಟಿಂಗ್ ಮಾಡ್ತಾರೆ. ಯಾಕಂದರೆ ತುಂಬ ದಿನ ಹಾಳಾಗದೇ ಇರಲಿ ಅಂತ. ಆಮೇಲೆ ಏನು ಗ್ಯಾಪ್ಸು ತೂತಗಳು ಇಲ್ಲಿ ಕಾಣಿಸ್ದೇ ಇರಲಿ ಅಂತ ನೀಟಾಗಿ ಆ ಥರ ಗಂಜು ಬಳಿದು ಇಟ್ಕೊತಾರೆ. ಇವಾಗೆಲ್ಲ ಅದೆಲ್ಲ ಇಲ್ಲ, ಬಟ್ ಅವಾಗಿತ್ತು ಇದೆಲ್ಲ. ನೋಡಿ ಈ ಫೋಟೋಸ್ ಎಲ್ಲ ನೆನಪುಗಳು. ಇದರಲ್ಲಿ ನಮ್ಮ ಮನೆಯವರ ಸೋದರ ಮಾವ ಇದ್ದಾರೆ, ಹೇಳ್ತಾ ಇದ್ರು ಅವರು, ಬೆಲ್ ಬಾಟಮ್ ಪ್ಯಾಂಟ್ಗಳು ಅವಾಗಿಂದು. ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ. ಈ ನೆನಪುಗಳೆಲ್ಲ ಎಲ್ಲರಿಗೂ, ತುಂಬ ಜನ ಆ ಜನ್ರೇಷನಲ್ಲಿ ಇದ್ದವರೆಲ್ಲರೂ ನೆನಪಿಸ್ಕೊಂತಾರೆ. ನಮ್ಮ ಮನೆಯವರಂತೂ ಅವ್ರ ಅಜ್ಜಿ ಮನೆಗೆ ಹೋದಾಗ ಏನೇನು ಮಾಡ್ತಿದ್ರು, ಇದೇನೇನು ಎಲ್ಲ ಹೇಳ್ತಿದ್ರು. ಇದು ಅಡುಗೆ ಮನೆ ಇವಾಗ ತೋರಿಸ್ತಿರೋದು. ಒಳಗೆ ಹೋಗಿದ ತಕ್ಷಣ ಸ್ವಲ್ಪ ಕತ್ಲೆ ಇತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು. ಬಟ್ ನಾನು ನಿಮಗೆ ತೋರಿಸ್ಬೇಕು ಈ ವಿಡಿಯೋನ ಅಂತ ಮಾಡ್ಕೊಂಡೆ. ನೋಡಿ ವೈಯರ್ ಬ್ಯಾಗ್ಸು, ಅವ್ರೇನಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಹಂಗೆ ಹಿಂಗೆ ಅಂದರೆ ಆ ಥರದ್ದು ಯೂಸ್ ಮಾಡ್ತಿದ್ರು. ತುಂಬ ದಿನ ಬಾಳಿಕೆ ಬರುತ್ತದೆಲ್ಲ. ನೋಡಿ ಜಂತೆ ಮನೆ, ಜಂತೆಗಳೇ ಜಾಸ್ತಿ ಆವಾಗಿನ ಜಂತೆ ಮನೆಗಳು. ನಾವೆಲ್ಲ ನಮ್ಮದು ಇತ್ತು ಜಂತೆ ಮನೆ. ನಾನೊಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗ ಇದಕ್ಕೆಲ್ಲ ಯುಗಾದಿ ಹಬ್ಬ ಬಂದರೆ ಸುಣ್ಣ ಬಣ್ಣ ಮಾಡಿಬಿಟ್ಟು ನಾವು ಅದಕ್ಕೆ ರಂಗೋಲಿನ ಜಂತೆಗೆ ಅಂಟಿಸ್ತಿದ್ವಿ. ಅಂದರೆ ತಲೆದಿಂಬಿಗೆ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಅಂಟಿಸ್ತಿದ್ವಿ. ಅದೇನೋ ಒಂಥರ ಖುಷಿ ಆವಾಗಿಂದೆಲ್ಲ ನೆನಪಿಸ್ಕೊಂಡ್ರೆ. ನೋಡಿ ತಟ್ಟೆ ಸ್ಟ್ಯಾಂಡು ಅವೆಲ್ಲ ಇವಾಗಿಂದ ಏನೇನೋ ವೆರೈಟಿ ಬರುತ್ತೆ ಕಂಡ್ರೆ, ಇದೆಲ್ಲ ಓಲ್ಡ್ ಸ್ಟೈಲು.
ಹಲ್ಗೆಗಳನ್ನು ಇಟ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ಕೊತಿದ್ರು. ಇವಾಗ ನಮ್ಗಂತ ಆರ್ಗನೈಸರ್ ಬೇಕು, ಹಿಂಗೆ ಬೇಕು, ಹಂಗೆ ಬೇಕಂತ ಮಾಡಿಸ್ಕೊಂತೀವಿ, ಕಬೋರ್ಡ್ಸು ಅದು ಇದು ಅಂತ. ಇವುಗಳ ಮುಂದೆ ಎಲ್ಲ ಅದೆಲ್ಲ ಏನೂ ಅಲ್ಲ. ಈ ಥರ ಮನೆಗಳು ನೋಡಿದಾಗ ನನಗೆ ತುಂಬಾ ಖುಷಿ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಬಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಲೈಫು ಮತ್ತೆ ಸಿಗೋದೂ ಇಲ್ಲ. ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನೆಗಳು ಹೀಗೆ ಇತ್ತು. ಈಗೆಲ್ಲ ಹೊಸದಾಗಿ ಮಾಡಿಸ್ಕೊತಾ ಇದ್ದಾರೆ. ಇದು ಒಲೆ, ಚಿಮ್ನಿ ಇರೋಂಥ ಒಲೆ ಇದು ನೋಡಿ. ಅಂಡೇನು ಮತ್ತು ಅದು ಯಾಕೆ ಪ್ಲಸ್ ಇರೋದಂದರೆ, ಅಲ್ಲಿ ಯಾರ್ಯಾರು ಬಿಸಿ ನೀರಲ್ಲಿ ಮುಖ ತೊಳ್ಕೊಬೇಕು ಅಥವಾ ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಅಂಡೇಲಿ ನೀರು ಕಾಯ್ತಾ ಇರುತ್ತೆ, ಅಡುಗೆನೂ ಆಗ್ತಾ ಇರುತ್ತೆ ಅಂತ 2 in 1 ಪ್ಲ್ಯಾನು. ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಆ ಅಂಡೆ ನೀರನ್ನೇ ಎತ್ಕೊಂಡೋಗಿ ಸ್ನಾನ ಮಾಡಿಸ್ಬಿಡ್ತಾರೆ. ಹಂಗೆ 2 ನೀರೂ ಕಾಯ್ತಾ ಇರುತ್ತೆ, ಅಡುಗೆನೂ ಆಗೋಗ್ಬಿಡುತ್ತೆ ಅಂತ ಪ್ಲ್ಯಾನು. ಇದೆಲ್ಲ ಆರ್ಗನೈಸರ್ ಥರ. ಈಗೆಲ್ಲ ಆಂಟಿ ಸ್ವಲ್ಪ ಆಲ್ಟರ್ ಮಾಡ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಈಗ ಮಿಕ್ಸಿ, ಸ್ವಲ್ಪ ಅವರು ವಯಸ್ಸಾಯ್ತಲ್ವ ಅದಕ್ಕೆ ಮಿಕ್ಸಿ ಯೂಸ್ ಮಾಡ್ತಾರೆ. ಮುಂಚೆದೆಲ್ಲ ಕಾರಾರ ಗುಂಡಿದೆ, ಕಾರಾರ ಗುಂಡೆ ಯೂಸ್ ಮಾಡ್ತಿದ್ರು ಮುಂಚೆ ಎಲ್ಲ. ಕಾರಾರ ಗುಂಡು ಅಂದರೆ ಖಾರ ಅರಿಲಿಕ್ಕೆ ಗುಂಡು ಯೂಸ್ ಮಾಡೋದು, ಅದನ್ನು ಕಾರಾರ ಗುಂಡು ಅಂತಾರೆ. ಈಗ ಸ್ವಲ್ಪ ಆಂಟಿ ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದಾರೆ, ಯಾಕಂದರೆ ಅವ್ರಿಗೂ ವಯಸ್ಸಾಯಿತು, ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಇಟ್ಕೊಂಡಿದ್ದಾರೆ. ನೋಡಿ, ಇದು ಹಳೇ ಬಚ್ಚಲು, ಆಗಿನ ಕಾಲದ ಬಚ್ಚಲು ಹಿಂಗಿತ್ತು. ಆಂಟಿ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಅಂಡೆ ಒಲೆ ತುಂಬ ವರ್ಷದಿಂದಿದ್ದಂತೆ. ನಮ್ಮ ಮನೆಯವ್ರು ಹೇಳ್ತಿದ್ರು, ಅದೆಷ್ಟು ಜನ ಬಿಸಿ ನೀರಲ್ಲಿ ಈ ಅಂಡೆ ಒಲೆಯಲ್ಲಿ ಕಾಯಿಸಿ ಸ್ನಾನ ಮಾಡಿದಾರೋ ಲೆಕ್ಕ ಇಲ್ಲ ಅಂತ ಹೇಳ್ತಿದ್ರು. ಅಂದರೆ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು. ಅಷ್ಟು ದೊಡ್ಡ ಫ್ಯಾಮಿಲಿ ಒಂದೇ ಮನೆಯಲ್ಲೇ ಇದ್ರಂತೆ. ಆವಾಗೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರಂತೆ. ನಮ್ಮ ಮನೆಯವರು ಎಲ್ಲ ರಜಕ್ಕೆಲ್ಲ ಹೋದಾಗೆಲ್ಲ ಇದನ್ನು ಯೂಸ್ ಮಾಡ್ತಿದ್ವಿ. ತುಂಬ ದೊಡ್ಡ ಮನೆ ಮತ್ತು ತುಂಬ ಜನ ಇದ್ವಿ ಮನೆಯಲ್ಲಿ ಅಂತ ಹೇಳಿದ್ರು. ಒಳಗಡೆಯಿಂದನೇ ಡೂಪ್ಲೆಕ್ಸ್ ಥರ ಮಾಡಿದ್ದಾರೆ. ಒಳಗಿಂದನೇ ಮೇಲೆ ಹತ್ತೋಗ್ಬೋದು. ಮೇಲೇನೋ 2 ರೂಮ್ ಇದೆ ನೋಡಿ. ಆವಾಗಿನ ಮೆಟ್ಲುಗಳು ಯಾವ ಥರ ಇದೆ ಅಂತ. ಈಗ ಎಕ್ಸ್ಕಲೇಟರ್ಸ್ ಹಾಕಿಸ್ಕೊಂತಾರೆ, ಲಿಫ್ಟ್ ಹಾಕಿಸ್ಕೊಂತಾರೆ. ಇದೆಲ್ಲ ಏನಿಲ್ಲ, ಆವಾಗ ಹಿಂಗೆ ಹತ್ತೋಗೋದು. 2 ರೂಮ್ ಇದೆ ಮೇಲೆ ಹೋಗಿದ ತಕ್ಷಣ. ಇದು 1 ರೂಮು, ಈ ಕಡೆ ಇನ್ನೂ 1 ರೂಮ್ ಇದೆ. ಲಾಕ್ ಮಾಡಿದ್ದಾರೆ ಆಂಟಿ 1 ರೂಮ್ನ. ಇದು ಇನ್ನೊಂದು ರೂಮ್ ಇದೆ. ಇದು ಸ್ವಲ್ಪ ಹಾಳಾಗಿಬಿಟ್ಟಿದೆ, ಎಲ್ಲ ಸೆದ್ಲು ಬಂದುಬಿಟ್ಟಿದೆ ಬಾಗಿಲೆಲ್ಲ ನೋಡಿ. ಎಲ್ಲ ವೇಸ್ಟ್ ಐಟಮ್ಸ್ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ. ಹಳೆ ಜಲ್ಲೆ ಅಂತ ಹೇಳ್ತೀವಿ ನಾವು. ಈ ಕಡೆ ಕಡಲೆಕಾಯಿ ಜಾಸ್ತಿ ಬೆಳೆಯೋದ್ರಿಂದ ಕಡಲೆ ಬಳ್ಳಿ ತುಂಬ ಹಾಕ್ಲಿಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ಅದನ್ನೆಲ್ಲ. ಇನ್ನು ಸ್ವಲ್ಪ ಹಳೆ ಐಟಮ್ಸ್ ಎಲ್ಲ ಮೇಲೆ ಹಾಕಿದ್ದಾರೆ. ಇವಾಗ ಶೀಟ್ ಹಾಕಿದ್ದಾರೆ ಮನೆ ಮೇಲೆ, ಯಾಕಂದರೆ ಇದು ಜನತೆ ಮನೆ ಅಲ್ವಾ, ನೆನಿಬಾರ್ದು, ಹಾಳಾಗಬಾರ್ದು ಅಂತೇಳಿ ಮೇಲೆಗಡೆಯಿಂದ ಶೀಟ್ ಹಾಕ್ಬಿಟ್ಟಿದ್ದಾರೆ, ನೀರು ಬಂದು ಹಾಳಾಗೋದು ಬೇಡ ಅಂತ. ಈಗ ರೀಸೆಂಟಾಗಿ ಸ್ವಲ್ಪ ಮುಂಚೆ ಅವ್ರು ಸ್ವಲ್ಪ ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ. ಇದು ಗವಾಕ್ಷಿ ಅಂತ ಹೇಳ್ತೀವಿ, ಗಾಳಿ ಬೆಳಕು ಬರಲಿಕ್ಕೆ. ಇವಾಗೆಲ್ಲ ವಿಂಡೋಸ್ ಎಲ್ಲ ಬಿಟ್ಕೊಂತೀವಲ್ಲ, ಅದೇ ಥರ ಗಾಳಿ ಬೆಳಕಿಗೋಸ್ಕರ ಅವಾಗ ಇದನ್ನು ಮಾಡೋರು. ಈ ಕಡೆಯಿಂದ ಬಾಲ್ಕನಿ ಥರ ಇದೆ, ಎಲ್ಲ ಕಡೆ ನೋಡ್ಬೋದು ಮೇಲೆ ಬಂದರೆ. ಇಲ್ಲೆಲ್ಲ ಹಳೆ ಕಾಲದ್ದು ಇಟ್ಟಿದ್ದಾರೆ, ಇನ್ನೂ ಒಂದಷ್ಟು ತೆಗೆದಿಟ್ಟಿದ್ದಾರೆ ಆಂಟಿ. ಇವೆಲ್ಲ ಧಾನ್ಯಗಳನ್ನ ಹಾಕೋಣಕ್ಕೆ, ರಾಗಿ ಭತ್ತ ಹಾಕಿ ಏನೇನು ಬೇಕೋ ಅದೆಲ್ಲ ಹಾಕೋಣವರು. ಯಾಕೆಂದರೆ ಇಲಿ ಜಿರಳೆ ಏನು ಹೋಗದೆ ಇರಲಿ ಅಂತ. ಇದರಲ್ಲೆಲ್ಲ ಏನಿಲ್ಲ, ಏನು ಹುಳ ಬೀಳ್ತಾನೆ ಇರಲಿಲ್ಲ. ನಾವು ಇವಾಗ ಏನು ಮಾಡ್ತೀವಿ, ಬಾಕ್ಸ್ಗಳು ಅದು ಇದು ಅಂತೀವಿ, ಆದರೂ ಹುಳ ಬೀಳುತ್ತೆ. ಬಟ್ ಮುಂಚೆ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಈ ಥರ ಅರ್ವಿಯಿಂದ ಮಾಡಿರೋದನ್ನು ಮತ್ತು ವಾಡೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋರು. ಇದು ವಾಡೆ ಮನೆ ಏನಲ್ಲ, ಅರ್ವಿಗಳೆಲ್ಲ ಇಟ್ಟಿದ್ದಾರೆ. ಸ್ವಲ್ಪ ಆಗಿನ ಕಾಲಕ್ಕೆ ಸ್ಟ್ಯಾಂಡರ್ಡ್ ಮನೆ, ಅಂದರೆ ಆವಾಗೆಲ್ಲ ವಾಡೆ ಮನೆಗಳು ಬೇರೆ, ಇದು ಇನ್ನೊಂದು ಥರ ಇದೆ.